ಹೃದಯ ಹಗುರ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಫ್ರೆಂಡ್ಸ್ ಸಿಗ್ತಾರೆ. 99% ಇವ್ರು ನಮ್ಗೆ ಮೊದಲೇ ಪರಿಚಯ ಆಗಿರೋದಿಲ್ಲ. ಅವಾಗ ನಾವು ಹೇಳ್ತೀವಿ, ಅಯ್ಯೋ ದೇವ್ರ ತರ ಬಂದಿಲ್ಲಪ್ಪ ನಮ್ಮ ಲೈಫ್ನಲ್ಲಿ ಅಂತ. ಆ ದೇವ್ರ ತರ ಅಲ್ಲ, ದೇವ್ರೇನು. ಅದಕ್ಕೆ ನಾನು ಹೇಳೋದು, ಆ ಭಗವಂತನ ಸಣ್ಣ ಸಣ್ಣ ತುಣುಕುಗಳು ನಾವೆಲ್ಲ. ಅವನಷ್ಟೇ ಬುದ್ಧಿಶಾಲಿಗಳು ನಾವು, ಅವನಷ್ಟೇ ಶಕ್ತಿಶಾಲಿಗಳು ನಾವು. ಇನ್ನೊಬ್ಬರ ಜೀವನದಲ್ಲಿ ಚಮತ್ಕಾರ ಮಾಡುವಂತ ಶಕ್ತಿ ನಮ್ಮೆಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ನನ್ನ ಕೈಲಿ ಎಲ್ಲ ಕಡೆನೂ ಬರೋದಕ್ಕಾಗಲ್ಲ, ನನ್ನ ಕೆಲಸ ನೀವೇ ಮಾಡಬೇಕು ಅಂತ ನಮ್ಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಒಬ್ಬೊಬ್ಬರಿಗೆ ನಾವು ಸಹಾಯ ಮಾಡ್ಕೊಂಡು ಈ ಪ್ರಪಂಚ ಬಹಳ ಸುಖವಾಗಿ ಬೆಳಿಬಹುದು, ಬದುಕಬಹುದು. ಅದೇ ಸಾಮಾನ್ಯ ಮನುಷ್ಯರಲ್ಲಿ ದೇವ್ರನ್ನ ನೋಡೋ ಹಾಡೇನೆ, ಕಂಡೆ 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 ನಾ ಪರಶಿವನ ಎಲ್ಲಿ ನೋಡಿದೆ. ನಮ್ಮ ತರ ಜನ ನಮ್ಮನ್ನ ಸಹಾಯ ಮಾಡ್ತಾರಲ್ಲ, ಜನರಲ್ಲಿ ನಾವು ದೇವರನ್ನ ಕಾಣಬೇಕು ಅನ್ನೋ ಒಂದು ಭಾವನೆ ಈ ಹಾಡಿನ ಹಿಂದೆ. ಮುಂದಿನ ಹಾಡು, ಇದೇ ತರ ಸಂಕಷ್ಟ ಬಂದಾಗ ಆ ಸಾಮಾನ್ಯ ವ್ಯಕ್ತಿ ನಿಮ್ಗೆ ಯಾರೋ ಸಹಾಯ ಮಾಡಕ್ ಬರ್ಬೇಕಾಗಿರತ್ತಲ್ಲ, ಅವ್ನ್ ಎಲ್ಲೋ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ರೆ, ಟೈಮಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ, ನಿಮಗೆ ಸಹಾಯ ಸಿಗದೆ ಹೇಗೆ ಸೋಲು ಒಪ್ಕೊಳ್ತೀರಿ ನೀವು? ಜೀವನ ನಿಮಗೆ ಕೈ ತೋರಿಸಿ ನಗ್ತಾ ಇದೆ ನಿಮ್ಮ ಮೇಲೆ. ಹೇ ಎಷ್ಟು ವೀಕ್ ನೀನು, ನಿನ್ನ ಕೈಯಲ್ಲಿ ನನ್ನ ಕಷ್ಟಗಳನ್ನ ನೀನು ಡೀಲ್ ಮಾಡಕ್ಕಾಗಲ್ಲ ಅಂತ ಜೋರಾಗಿ ರಕ್ಕಸನಾಗಿ ನಗ್ತಾ ಇದೆ ಜೀವನ ನಿಮ್ಮ ಮುಂದೆ. ಅಂತ ಟೈಮ್ನಲ್ಲಿ ಗೋಡೆನಲ್ಲಿ ಒಂದು ಕಾರ್ನರ್ ಅಲ್ಲಿ ಸಿಗಾಕ್ಸ್ಬಿಟ್ಟು ಲೈಫು ಇನ್ನೇನ್ ಸೋಲು ಒಪ್ಕೊಳ್ತಿರುವಾಗ ಇನ್ನೊಂದು ಚಮತ್ಕಾರ ನಡೆಯುತ್ತೆ. ನಮ್ಮೊಳಗಡೆ ನಾವೇನೆ ನಮಗಿಂತ ಬಲಶಾಲಿಯಾಗಿರೋ ಮನುಷ್ಯನನ್ನ ನಾವು ಕಂಡಿಡ್ಕೋತೀವಿ. ಆ ಶಕ್ತಿ ಎಲ್ಲಿಂದೋ ಬಂದ್ಬಿಡುತ್ತೆ. ಸಡನ್ಲಿ ಮುಖ ತಿರ್ಗಿಸಿ ವಾಪಸ್ ಲೈಫ್ ಹೊಡಿತೀವಿ, ಲೈಫ್ ಮೇಲೆ ಗೆಲ್ತೀವಿ ನಾವು. ನಮ್ಮಲ್ಲಿರೋ ನಾವು ಶಕ್ತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಈ ಜೀವನದ ಒಂದು ಪಾಠ ಕಲ್ತ್ಕೋತೀವಿ. ಅದೊಂದು ಶಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಲೈಫ್ನಲ್ಲಿ ಏನೇ ಕಷ್ಟ ಬರಲಿ ಆರಾಮಾಗಿ ಸಲೀಸಾಗಿ ನಡ್ಸ್ಕೊಂಡು ಹೋಗ್ಬಿಡ್ತೀವಿ. ಈ ಶಕ್ತಿಯನ್ನ ಸಂಭ್ರಮಿಸುವಂತ ಒಂದು ಹಾಡು ಸಂತ ಶಿಶುನಾಳ ಶರೀಫರು ಬರೆದಿದ್ದಾರೆ, ಕೇಳಿ. ನೀವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ರೆ ಈ ಹಾಡನ್ನ ಬಹಳ ಬೇರೆ ಬೇರೆ ಹಾಡುಗಾರರು ಸುಪ್ರಸಿದ್ಧ ಹಾಡನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ದಿವಂಗತ ಡಾಕ್ಟರ್ ಸಿ ಅಶ್ವಥ್ ಅವರು. ನಾವೆಲ್ಲ ಒಂಥರ ಏಕಲವ್ಯ ಸ್ಟೂಡೆಂಟ್ಸ್ ಅವರಿಗೆ ಈ ಹಾಡು ನಮ್ಮ ಧಾಟಿಯಲ್ಲಿ ಇವತ್ತು ನಿಮಗೆ ಪ್ರಸ್ತುತ ಮಾಡಿಸ್ತಾ ಇದ್ದೀವಿ.